ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ವೀಕ್ಷಕರೇ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವರ್ಷ 2026ರ ಮಕರ ಸಂಕ್ರಾಂತಿಯ ಫಲಗಳ ಆಧಾರಿತವಾಗಿ ಮೀನರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ. ಜನವರಿ ತಿಂಗಳಲ್ಲಿ ಮೀನರಾಶಿಯವರ ಮನಸ್ಸು ಸ್ವಲ್ಪ ಡೋಲಾಯಮಾನವಾಗಿ ಇರುತ್ತೆ. ಸಾಡೆ ಸಾತಿಯ ಪ್ರಭಾವವೂ ಕೂಡ ಇರುವುದರಿಂದ ಸ್ವಲ್ಪ ಗೊಂದಲಮಯವಾದ ವಾತಾವರಣದಲ್ಲಿ ಇರ್ತೀರ ನೀವು. ಈ ಇಡೀ ತಿಂಗಳು ಮನಸ್ಸು ಹತೋಟಿಗೆ ಸಿಗೋದೇ ಇಲ್ಲ. ನಿಮಗೆ ಏನಾದರೂ ಮಾಡಬೇಕು ಅಂದ್ಕೊಳ್ತೀರಾ, ಯಾವುದ್ರ ಬಗ್ಗೆ ಆದರೂ ವಿಚಾರ ಮಾಡಬೇಕು, ಯಾವುದೋ ಒಂದು ತೀರ್ಮಾನಕ್ಕೆ ಬರಬೇಕು ಅಂದ್ಕೊಳ್ತೀರಾ. ಆದರೆ ಕಟ್ಟ ಕಡೆಯಲ್ಲಿ ನಿಮಗೆ ಸಿಗೋದು ಏನಪ್ಪ ಅಂದರೆ ಬರೀ ಗೊಂದಲ. ಅದು ಮಾಡಲೋ ಇದು ಮಾಡಲೋ, ಯಾವ ದಾರಿಯಲ್ಲಿ ಹೋಗಲಿ, ಯಾವ ರೀತಿಯಲ್ಲಿ ಜವಾಬ್ದಾರಿಗಳನ್ನು ನಿಭಾಯಿಸಲಿ, ಟೋಟಲಿ ನೀವು ಈ ತಿಂಗಳಲ್ಲಿ ಕನ್ಫ್ಯೂಸ್ಡ್ ಆಗಿಯೇ ಇರ್ತೀರ. ಆದರೆ ವೈಯಕ್ತಿಕ ವಿಚಾರಗಳಿದಾದರೆ ನಿಮ್ಮ ಕುಟುಂಬದಲ್ಲಿ ಮಾತ್ರ ನೆಮ್ಮದಿ ಇರುತ್ತೆ. ಪಾಲುದಾರಿಕೆ ವ್ಯವಹಾರಗಳು, ಲೇವಾದೇವಿ ವ್ಯವಹಾರಗಳು, ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಹಣಕಾಸಿನ ದೊಡ್ಡ ದೊಡ್ಡ ಯೋಜನೆಗಳು, ಇವುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾದಂತಹ ಅಗತ್ಯ ಖಂಡಿತವಾಗಿಯೂ ಇದೆ. ಮನಸ್ಸೇ ಡೋಲಾಯಮಾನವಾಗಿದೆ ಅಂದಾಗ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಸರಿಯಾಗಿ ಇರೋದೇ ಇಲ್ಲ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ತಜ್ಞರ ಸಹಾಯವನ್ನು ಬಳಸಿಕೊಂಡು ನೀವು ಈ ತಿಂಗಳಲ್ಲಿ ಯೋಜನೆಗಳನ್ನು ಹಾಕ್ಕೊಳ್ಬೋದು. ಆದರೆ ಯಶಸ್ಸು ಅಷ್ಟೊಂದು ಖಂಡಿತವಾಗಿಯೂ ಸಿಗಲ್ಲ ಈ ತಿಂಗಳಲ್ಲಿ. ಕುಟುಂಬ ಸದಸ್ಯರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆರೋಗ್ಯ ವಿಚಾರಗಳು ಸ್ವಲ್ಪ ಗಂಭೀರವಾಗಿ ಕಾಣಬಹುದು. ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಏನಾದರೂ ಇದ್ದರೆ ಉನ್ನತ ವ್ಯಾಸಂಗಕ್ಕೆ ಅವರಿಗೆ ಸ್ವಲ್ಪ ಕಂಟಕ ಬರುವಂಥದ್ದು ಅಥವಾ ಅಡೆತಡೆಗಳಾದರೂ ಖಂಡಿತ ಬಂದೇ ಬರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಈ ಮೊದಲಿನಿಂದಲೇ ಪ್ರಿಪೇರ್ ಆಗ್ತಾ ಇದ್ದರೆ ಆ ಅಡೆತಡೆಗಳನ್ನು ಸುಲಭವಾಗಿ ನಿವಾರಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು. ಇದನ್ನು ಬಿಟ್ಟು ಜನವರಿ ತಿಂಗಳಲ್ಲಿ ನಿಮಗೆ ಎಚ್ಚರಿಕೆ ಅಂತ ಹೇಳಿದರೆ ಲೇವಾದೇವಿ ವ್ಯವಹಾರ ಅಥವಾ ಹಣಕಾಸಿನ ವ್ಯವಹಾರ, ಇವೆರಡೂ ವ್ಯವಹಾರಗಳಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಂಥ ವ್ಯವಹಾರಗಳನ್ನು ಕೈಗೊಳ್ಳುವಾಗ ಅಪರಿಚಿತರನ್ನು ಆದಷ್ಟು ದೂರ ಇಡೋದು ಒಳ್ಳೆಯದು. ಅಪರಿಚಿತರಿಂದ ಮೋಸ ಆಗ್ತಕ್ಕಂಥದ್ದು, ನಂಬಿಕೆ ದ್ರೋಹ ಆಗ್ತಕ್ಕಂಥ ಸಂದರ್ಭಗಳು ಈ ತಿಂಗಳಲ್ಲಿ ನಿಮಗೆ ಬರುತ್ತೆ. ಬಹಳ ಎಚ್ಚರಿಕೆಯಿಂದಿರಿ. ಆ ಎಚ್ಚರಿಕೆಯನ್ನು ಬಿಟ್ಟರೆ ನಿಮಗೆ ಜನವರಿ ತಿಂಗಳು ತುಂಬ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಬುದ್ಧಿಮತ್ತೆಯಿಂದ ನೀವು ಪ್ರಯೋಗ ಮಾಡಬೇಕು, ಮಾತಾಡಬೇಕು, ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಹಣದ ಹರಿವು ಬರುತ್ತೆ, ಧನಲಾಭ ಆಗ್ತಕ್ಕಂತಹ ಸಂದರ್ಭಗಳು ಬರುತ್ತೆ. ನಿಮ್ಮ ಹೂಡಿಕೆ ಯಾವುದಾದ್ರೂ ಹಿಂದಿನ ಸಂದರ್ಭಗಳಲ್ಲಿ ಮಾಡ್ತಿದ್ರೆ ಅದರಲ್ಲಿ ಹೆಚ್ಚು ಲಾಭ ಬರುತ್ತೆ. ಮನೆಯಲ್ಲಿ ಒಳ್ಳೆಯ ಕಾರ್ಯಗಳು ನಡೆಯುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ. ಅಥವಾ ನೀವು ಮಾಡಬೇಕಂತ ಅಂದ್ಕೊಂಡಿರ್ತಕ್ಕಂತಹ ಯೋಜನೆಗಳಾಗ್ಬೋದು, ಕೆಲಸಗಳಾಗ್ಬೋದು, ವ್ಯವಹಾರಗಳಾಗ್ಬೋದು ಸುಸೂತ್ರವಾಗಿ ನೆರವೇರ್ತಕ್ಕಂತಹ ಸಂದರ್ಭಗಳಿದೆ. ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ನಿಮಗೆ ಅತಿ ಉತ್ತಮವಾದಂಥ ಸಹಕಾರವನ್ನು ಕೊಡ್ತಾರೆ. ಮಕ್ಕಳು ಸಹ ಚೆನ್ನಾಗಿ ಓದಿನಲ್ಲಿ ಹಾಗೂ ಇತರ ವ್ಯವಹಾರಗಳಲ್ಲಿ ನಿಮಗೆ ಸಾಥ್ ಕೊಡ್ತಾರೆ. ಆದ್ದರಿಂದ ನೀವು ಅದರ ಬಗ್ಗೆ ಚಿಂತೆ ಮಾಡೋದೇ ಬೇಡ. ಕಾರ್ಯದಲ್ಲಿ ಜಯ ಇದೆ. ಯಾವುದೇ ಕೆಲಸ ತಗೊಂಡ್ರೂ ಸಹ ನಿಮಗೆ ಕಾರ್ಯದಲ್ಲಿ ಜಯ ಸಿಗುತ್ತೆ. ಅವಾಗವಾಗ ನೀವು ಮನಸ್ಸನ್ನು ಮುದುಡಿ ಇಟ್ಕೊಂಡಿರ್ತೀರ. ಯಾಕೆ ಅಂತಲೇ ಗೊತ್ತಿರಲ್ಲ. ಸುಖ ಸುಮ್ಮನೆ ಯಾರ ಮೇಲೋ ಬೇಜಾರು ಮಾಡ್ಕೊಂಡಿರ್ತೀರ. ಯಾವುದೋ ಒಂದು ವಿಚಾರಕ್ಕೆ ಮನಸ್ಸನ್ನು ಸಣ್ಣ ಮಾಡ್ಕೊಂಡಿಟ್ಟಿರ್ತೀರ. ಮುಂದುವರೆದು ಕೆಲಸನೇ ಮಾಡೋಕ್ಕೆ ಹೋಗಲ್ಲ. ಇಂತಹ ಸಂದರ್ಭಗಳಲ್ಲಿ ನಿಮಗೆ ತುಂಬ ತೊಂದರೆಗಳೇ ಆಗುತ್ತೆ ವ್ಯವಹಾರದಲ್ಲಿ. ಆದ್ದರಿಂದ ಮನಸ್ಸನ್ನು ಮುದುಡಲಿಕ್ಕೆ ಬಿಡಲೇಬಾರ್ದು. ನೀವು ಕಾರ್ಯನಿಮಿತ್ತವಾಗಿ ನೀವು ಅಲೆದಾಟವನ್ನು ಮಾಡ್ತೀರಾ ಈ ತಿಂಗಳಲ್ಲಿ. ಅದರಲ್ಲಿ ಭಾಗಶಃ ಸಕ್ಸಸ್ ಆಗುತ್ತೆ. ಉಳಿದಿದ್ದು ಸ್ವಲ್ಪ ಹಿನ್ನಡೆ ಕಂಡರೂ ಕಾಣ್ಬೋದು. ಆದ್ದರಿಂದ ನೀವು ಹಿನ್ನಡೆ ಕಾಣಲಿಕ್ಕೆ ಕಾರಣ ನಿಮ್ಮ ಮನಸ್ಸೇ ಆಗಿರುತ್ತೆ. ಮನಸ್ಸನ್ನು ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿಯಾಗಿ ಇರುತ್ತೆ. ಈ ತಿಂಗಳಲ್ಲಿ ನೀವು ಎಚ್ಚರಿಕೆ ವಹಿಸಬೇಕಾದಂತಹ ವಿಷಯ ಅಂತ ಹೇಳಿದರೆ ಮನೆಯ ಕುಟುಂಬದ ಸದಸ್ಯರ ಜೊತೆಗಾಗಲಿ ಹೊರಗಿನವರ ಜೊತೆಗಾಗಲಿ ನೀವು ಅತ್ಯಂತ ಸಹನೆ ಮತ್ತು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಅದಕ್ಕೂ ಹೆಚ್ಚಾಗಿ ಹೇಳಬೇಕು ಅಂದರೆ ಭೂ ವ್ಯವಹಾರಗಳಲ್ಲಿ ಯಾವುದಕ್ಕಾದ್ರೂ ಕೈ ಹಾಕ್ಕೊಂಡಿದ್ದೀರಾ ಅಂದರೆ ಬಹಳ ತಾಳ್ಮೆ ಬೇಕು, ನಿಮಗೆ ಸಹನೆ ಬೇಕೇ ಬೇಕಾಗುತ್ತೆ. ಮಾರ್ಚ್ ತಿಂಗಳಲ್ಲಿ ನವ ಸಂವತ್ಸರದ ಜೊತೆಗೆ ಯುಗಾದಿ ಹಬ್ಬದ ನಂತರ ನಿಮಗಂತೂ ಅತಿ ಉತ್ತಮವಾದ ಅದೃಷ್ಟ ಯೋಗದ ಕಾಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ತಿಂಗಳಿಂದಲೇ ನಿಮಗೆ ಉನ್ನತಿಯ ಕಡೆಗೆ ನಿಮ್ಮನ್ನು ತಗೊಂಡು ಹೋಗುತ್ತಿದ್ದು. ಈ ತಿಂಗಳಲ್ಲಿ ನೀವು ಏನಾದರೂ ಮಾಡಬೇಕು ಅಂತ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು, ಅದಕ್ಕೆ ಸ್ವಲ್ಪ ಪ್ರಯತ್ನ ಹಾಕಿದರೂ ಸಾಕು, ಅತ್ಯಂತ ಜಯಬೇರಿಯನ್ನು ಹೊಡ್ತಕ್ಕಂತಹ ಲಾಟ್ರಿ ಹೊಡಿತಕ್ಕಂತಹ ಸಂದರ್ಭಗಳು ಬರುತ್ತೆ ನಿಮಗೆ. ಅಂದರೆ ನೆನೆಸಿದ್ದೆಲ್ಲವೂ ಸಹ ಕೈಗೆ ಸಿಗ್ತಕ್ಕಂತಹ ಸಂದರ್ಭ ಮಾರ್ಚ್ ತಿಂಗಳು. ಅಂದುಕೊಂಡಿದ್ದೆಲ್ಲ ಕೈಗೆ ಸಿಗುತ್ತೆ ಅನ್ನೋದೇನೋ ಸರಿ, ಆದರೆ ಸರಿಯಾದ ಮಾರ್ಗದಲ್ಲಿ ಹೋದರೆ ಮಾತ್ರ. ಬೇರೆ ಮಾರ್ಗದಲ್ಲಿ ಹೋದರೆ ಅಂದುಕೊಂಡಿದ್ದಕ್ಕಿಂತ ವಿರುದ್ಧವಾದಂತಹ ಫಲಿತಗಳೇ ಸಿಗ್ತಕ್ಕಂಥದ್ದು. ಸತ್ಯವಾಗಿರಬೇಕು, ನ್ಯಾಯದ ಮಾರ್ಗದಲ್ಲಿ ನಡೆಯಿರಿ. ಜನರ ಹತ್ರ ಸ್ವಲ್ಪ ಎಚ್ಚರಿಕೆಯಾಗಿರಿ.
ಎದುರುಗಡೆ ಕಂಡ ಹಾಗೆ ಜನರು ಇರೋದಿಲ್ಲ. ನೀವು ಅಂದ್ಕೊಂಡಿರ್ತೀರಾ ಇವರು ಒಳ್ಳೆಯವರು ಅಥವಾ ನಮ್ಮ ಪರವಾಗಿ ಇದ್ದಾರೆ ಅಂತ, ಆದರೆ ಅಂತಹವರೇ ನಿಮ್ಮ ವಿರುದ್ಧವಾಗಿ ಬೇಕಾದಷ್ಟು ಪಿತೂರಿಗಳನ್ನು ಮಾಡ್ತಾರೆ. ಈ ಬಗ್ಗೆ ಅಂತೂ ಎಚ್ಚರ ಇರಲೇಬೇಕು ಈ ತಿಂಗಳಲ್ಲಿ. ಇನ್ನು ಮನೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪರಿಶ್ರಮ ಹಾಕಿ ಅವರು ಮುಂದುವರೆದಿದ್ದೇ ಆದರೆ ಅತಿ ಉತ್ತಮವಾದ ಫಲಿತಾಂಶಗಳನ್ನು ಹೊಂದ್ತಾರೆ. ಭವಿಷ್ಯದಲ್ಲಿ ಉತ್ತಮವಾದಂತಹ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ತಕ್ಕಂತಹ ಸಂದರ್ಭಗಳಿಗೆ ತಿಂಗಳು ಅವರಿಗೆ ಮೂಲ ಆಗುತ್ತೆ. ಆದ್ದರಿಂದ ಈ ತಿಂಗಳು ಅತ್ಯಂತ ಪ್ರಶಸ್ತವಾಗಿದೆ. ಎಲ್ಲದಕ್ಕೂ ಸಹ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಂಡು ತಾಳ್ಮೆಯಿಂದ ಕೆಲಸವನ್ನು ಮಾಡೋದು, ಜನರ ಜೊತೆಗೆ ಬೆರೆಯುವಾಗ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು, ಸ್ವಲ್ಪ ಅವರ ಮನಸ್ಥಿತಿಗಳನ್ನು ಅರಿತು ಮಾತನಾಡ್ತಕ್ಕಂಥದ್ದು ಈ ತಿಂಗಳ ಎಚ್ಚರಿಕೆ ನಿಮಗೆ. ಏಪ್ರಿಲ್ ತಿಂಗಳು ಸ್ವಲ್ಪ ಚಿತ್ತ ಚಾಂಚಲ್ಯವನ್ನು ತರತಕ್ಕಂತಹ ತಿಂಗಳು ನಿಮಗೆ. ಮನೋಸ್ಥಿರತೆಗಾಗಿ ನೀವು ದೇವರ ದರ್ಶನಗಳನ್ನು ಮಾಡೋದಾಗಲಿ, ದೇವರ ಸನ್ನಿಧಾನದಲ್ಲಿ ಹೆಚ್ಚು ಹೆಚ್ಚು ಸಮಯವನ್ನು ಕಳೆಯೋದಾಗಲಿ ಮಾಡಿದರೆ ನಿಮಗೆ ಮನಸ್ಸು ತುಂಬ ಶುದ್ಧವಾಗಿ ಶಾಂತವಾಗಿ ಇರತಕ್ಕಂತಹ ಸಂದರ್ಭಗಳು ಬರುತ್ತೆ. ಈ ಮನೋವ್ಯಥೆಯನ್ನು ನೀವು ಕಳಿಬೇಕಾದ್ರೆ ಸಜ್ಜನರ ಸಂಘವನ್ನು ಮಾಡಬೇಕು, ಸತ್ಸಂಗಗಳಿಗೆ ಹೋಗಬೇಕು, ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಬೇಕು. ದೇವಸ್ಥಾನಗಳಿಗೆ ಹೆಚ್ಚು ಹೆಚ್ಚು ಭೇಟಿಯನ್ನು ಕೊಡಬಹುದು. ಕೆಲಸದ ಒತ್ತಡದಿಂದ ನೀವು ಈ ತಿಂಗಳಲ್ಲಿ ಬಹಳ ಬಳಲಿಕೆ ಉಂಟಾಗುತ್ತೆ. ನಿಮಗೆ ಅಧಿಕ ಒತ್ತಡಕ್ಕೆ ಒಳಗಾಗ್ತೀರಾ. ಹಣದ ಹರಿವು ತುಂಬ ಚೆನ್ನಾಗಿದೆ, ಆದರೆ ಅದು ಬರೋ ರೀತಿಯನ್ನು ನೀವು ಅತ್ಯಂತ ಸಮರ್ಪಕವಾಗಿ ಇಟ್ಕೊಳ್ಬೇಕು. ಈ ತಿಂಗಳಲ್ಲಿ ನ್ಯಾಯವಾದ ಹೋರಾಟ ಯಾವುದಾದ್ರೂ ಇದ್ದರೆ ನಿಮಗೆ ಅದರಲ್ಲಿ ಜಯ ಶತಸಿದ್ಧ ಆಗಿರುತ್ತೆ. ಹಣದ ಹರಿವು ಹೇಗಿರುತ್ತೋ ಹಾಗೆ ಖರ್ಚು ಸಹ ಜಾಸ್ತಿ ಬರುತ್ತೆ. ನಂಬಿಕೆ ಅನ್ನೋದು ಸ್ವಲ್ಪ ಕೈ ಕೊಡ್ತಕ್ಕಂಥ ಸಂದರ್ಭಗಳು ಇದೆ. ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರ ಆಗಿರಿ. ಹಣಕಾಸು ಅದು ಕೈ ಬೀಳೋಕ್ಕಿಂತ ಮೊದಲು, ಅಂದರೆ ಕೈ ಸುಟ್ಕೊಳ್ಳೋಕ್ಕಿಂತ ಮೊದಲು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಬೇಕಾದಂತಹ ಸಂದರ್ಭಗಳು ಈ ತಿಂಗಳಲ್ಲಿ ಬಹಳ ಇದೆ. ಈ ತಿಂಗಳ ಎಚ್ಚರಿಕೆ ಏನು ಅಂತ ಹೇಳಿದರೆ, ಮನೆಯ ಸದಸ್ಯರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅವರ ಆರೋಗ್ಯದ ಬಗ್ಗೆ ಅಥವಾ ಅವರ ವ್ಯವಹಾರದ ಬಗ್ಗೆ, ಹೊರಗಿನ ಸಾಮಾಜಿಕ ಪರಿಸ್ಥಿತಿಗಳ ಜೊತೆಗೆ ಅವರು ಸ್ಪಂದಿಸ್ತಕ್ಕಂತಹ ರೀತಿಗಳ ಬಗ್ಗೆ ನೀವು ಹದ್ದಿನ ಕಣ್ಣನ್ನು ಇಡಲೇಬೇಕು. ಮೇ ತಿಂಗಳಲ್ಲಿ ನಾರಿಯರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಲೇಬೇಕಾದಂತಹ ತಿಂಗಳು ಇದು. ಮನೆಯಲ್ಲಿರ್ತಕ್ಕಂತಹ ಮಹಿಳೆಯರಾಗಲಿ, ಸುತ್ತಮುತ್ತಲಿನವರಾಗಲಿ, ಜೊತೆಯಲ್ಲಿ ಕೆಲಸ ಮಾಡೋರಾಗಲಿ, ನಾರಿಯರ ಬಗ್ಗೆ ನೀವು ಹೆಚ್ಚು ಗೌರವವನ್ನು ಈ ತಿಂಗಳಲ್ಲಿ ನೀವು ಬೆಳೆಸ್ಕೊಳ್ಳೇಬೇಕು. ಇಲ್ಲ ಅಂದರೆ ನಿಂದೆಗಳಿಗೆ, ಅಪವಾದಗಳಿಗೆ ಬಲಿಯಾಗ್ತೀರಾ. ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಳೇಬೇಕಾಗತಕ್ಕಂತಹ ಸಂದರ್ಭಗಳು ಬರುತ್ತೆ ನಿಮಗೆ. ಹಾಗೆಯೇ ಸ್ವಲ್ಪ ತಾಳ್ಮೆ ಅನ್ನೋದು ತುಂಬಾ ನೀವು ವಹಿಸ್ಕೊಳ್ಬೇಕಾದಂತಹ ಸಂದರ್ಭಗಳು. ಮನೆಯಲ್ಲಿರ್ತಕ್ಕಂತಹ ಮಂದಿಯ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಸರಿಯಾಗಿಟ್ಕೊಳ್ಳಿ. ವ್ಯವಹಾರದಲ್ಲಿ ಅತ್ಯಂತ ನಿಗಾ ವಹಿಸಿ, ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಿ. ನಿಮ್ಮ ಸುತ್ತಮುತ್ತ ಇರೋರೇ ಕಣ್ಣ ಮುಚ್ಚಾಲೆ ಆಟವನ್ನು ಆಡಿಬಿಡ್ತಾರೆ. ನೀವು ಕಣ್ಣು ತೆರೆದುಕೊಳ್ಳುವಷ್ಟರಲ್ಲಿ ಎಲ್ಲ ವಿಚಾರಗಳು ಮುಗ್ದೋಗಿರ್ತವೆ. ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ. ಈ ತಿಂಗಳ ಎಚ್ಚರಿಕೆ ಏನಪ್ಪ ಅಂದರೆ, ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕು. ಚಿತ್ತ ಚಾಂಚಲ್ಯವನ್ನು ಹೋಗಲಾಡಿಸ್ಬೇಕು. ಮನೋಕ್ಲೇಶವನ್ನು ಹೋಗಲಾಡಿಸ್ಬೇಕು ಅಂದರೆ ಹೆಚ್ಚು ಹೆಚ್ಚು ಪ್ರಕೃತಿಯ ನಡುವೆ ನೀವು ಇರಲೇಬೇಕಾಗುತ್ತೆ. ಜನರ ನಡುವೆ ಇರೋದಕ್ಕಿಂತ ಹೆಚ್ಚು ಪಶು ಪಕ್ಷಿಗಳು, ಹಸಿರಿನ ಮಧ್ಯೆ ಇರತಕ್ಕಂತಹ ಸಂದರ್ಭಗಳನ್ನು ತಂದುಕೊಳ್ಳಿ. ಕುಟುಂಬದವರ ಜೊತೆಗೆ ವಿದೇಶಗಳಿಗೆ ಪ್ರಯಾಣವನ್ನು ಮಾಡಿ ಅಥವಾ ಸ್ವದೇಶದಲ್ಲೇ ಬೇರೆ ಯಾವುದಾದ್ರೂ ಅತ್ಯಂತ ಪ್ರಶಸ್ತವಾದಂತಹ ಜಾಗಕ್ಕೆ ನೀವು ಪ್ರಯಾಣವನ್ನು ಮಾಡಿ ಆನಂದವನ್ನು ಹೊಂದ್ಬೋದು. ಮೀನರಾಶಿಯವರು ಜೂನ್ ತಿಂಗಳಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದ ಇರಲೇಬೇಕು. ನಿಮಗೆ ನಂಬಿಕೆ ದ್ರೋಹ, ವಿಶ್ವಾಸದ್ರೋಹ, ಮೋಸ, ಗೆಳೆತನ ಅಥವಾ ಸ್ನೇಹದ ಧೋಕ, ಪ್ರತಿಯೊಂದು ಧೋಕಗಳು ಅಥವಾ ಅನ್ಯಾಯಗಳು ಈ ತಿಂಗಳಲ್ಲಿ ನಿಮ್ಮನ್ನು ಕಾಡಲಿಕ್ಕೆ ಕಾಯ್ತಾ ಇರ್ತವೆ. ಬಹಳ ಎಚ್ಚರ. ಶುಭ ಕಾರ್ಯಗಳಿಗೋ ಅಥವಾ ಆಪತ್ಕಾಲಕ್ಕೋ ಅಂತ ಇಟ್ಟಿರ್ತಕ್ಕಂತಹ ಹಣ ವ್ಯಯ ಆಗಿ ಹೋಗುತ್ತೆ. ದುಂದು ವೆಚ್ಚಕ್ಕೆ ಹೆಚ್ಚು ಹಣ ಖರ್ಚಾಗುತ್ತೆ. ನಿಮ್ಮ ಹತ್ರ ದುಡ್ಡು ಖರ್ಚು ಮಾಡಿಸೋರು ಬಹಳ ದಿವಸದಿಂದ ಕಾಯ್ತಿರ್ತಾರೆ. ಅನಾವಶ್ಯಕವಾಗಿ ನಿಮ್ಮನ್ನು ಖಾಲಿ ಕೈ ಮಾಡಿಬಿಡ್ತಾರೆ. ಹಾಗೆ ಮೋಸ ಮಾಡ್ತಕ್ಕಂಥವರು ಸಹ ನಿಮ್ಮನ್ನು ಬಲೆಗೆ ಹಾಕಲಿಕ್ಕೆ ಕಾಯ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ನಿಮಗೆ ಮನಸ್ಸಿನ ಶಾಂತಿ, ನೆಮ್ಮದಿ ಯಾವುದೂ ಸಹ ಇರೋದೇ ಇಲ್ಲ. ನೀವು ಗಟ್ಟಿಯಾಗಿದ್ದರೆ ಮಾತ್ರ, ನಿಮ್ಮ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ರೆ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ. ಆದರೆ ಇದೆಲ್ಲ ಆಗುವ ಹಾಗೆ ನೀವು ನಿಮ್ಮ ಮಾನಸಿಕತೆಯನ್ನು ಗಟ್ಟಿ ಮಾಡಿಕೊಳ್ಬೇಕು. ತಾಳ್ಮೆ ಅನ್ನೋದು ತುಂಬ ಅಗತ್ಯ ಆಗುತ್ತೆ. ಈ ತಿಂಗಳ ಎಚ್ಚರಿಕೆ ಏನು ಅಂದರೆ, ಸ್ನೇಹಿತರು ಹಾಗೂ ನಿಮ್ಮ ಒಡನಾಡಿದವರು, ಸಹಪಾಠಿಗಳು, ಸಹೋದ್ಯೋಗಿಗಳು, ಒಟ್ಟಿನಲ್ಲಿ ನಿಮ್ಮ ಸುತ್ತಲೂ ಗಿರ್ಕಿ ಹೊಡಿತಾ ಇರ್ತಕ್ಕಂಥ ಸಂಬಂಧಗಳು
ನೀವು ಒಳ್ಳೆಯವರು ಅಂತ ನಂಬಿರೋರು ಅವರೇ ನಿಮಗೆ ಮೋಸ ಮಾಡ್ತಾರೆ. ಬಹಳ ಎಚ್ಚರವಾಗಿರಿ. ಜುಲೈ ತಿಂಗಳಲ್ಲಿ ಹಣಕ್ಕಾಗಿ ನೀವು ಹೆಚ್ಚು ಓಡಾಟವನ್ನು ಮಾಡ್ತೀರಾ, ಆಸ್ತಿ ಖರೀದಿ ಮಾಡ್ತೀರಾ ಅಥವಾ ಹೊಸ ಹೊಸ ಯೋಜನೆಗಳಿಗೆ ಹೆಚ್ಚು ಬಂಡವಾಳವನ್ನು ಹೂಡಿಕೆ ಮಾಡಬೇಕು ಅಂತ ಕಾಯ್ತೀರಾ. ಆದರೆ ಅದು ಅಷ್ಟು ಸುಲಭಕ್ಕೆ ಆಗೋದಿಲ್ಲ. ಅದರಲ್ಲಿ ತುಂಬ ಅಡೆತಡೆಗಳು ನಿಮಗೆ ಬರುತ್ತೆ. ಆದ್ದರಿಂದ ಈ ತಿಂಗಳಿನಲ್ಲಿ ಹೊಸದೇನಾದರೂ ಮಾಡಬೇಕು ಅನ್ನೋದಿದ್ರೆ ತಕ್ಷಣಕ್ಕೆ ನಿಲ್ಲಿಸೋದು ಒಳ್ಳೆಯದು. ಒಂದು ತಿಂಗಳು ನೀವು ಮುಂದಕ್ಕೆ ಹಾಕಿದರೆ ಅದನ್ನು ಮುಂದಿನ ದಿನಗಳಲ್ಲಿ ಪ್ರಶಸ್ತವಾದಂತಹ ಸಂದರ್ಭಗಳು ಬರುತ್ತೆ. ವೃಥ ಅಪನಿಂದನೆಗಳು ಈ ತಿಂಗಳಲ್ಲಿ ಹೆಚ್ಚು ಬರುತ್ತೆ ನಿಮಗೆ. ಅದೇ ಹಿಂದಿನ ತಿಂಗಳಿನಲ್ಲಿ ಇರ್ತಕ್ಕಂತಹ ವಿಚಾರ ಹ್ಯಾಂಗ್ ಓವರ್ ಈ ತಿಂಗಳಲ್ಲಿ ಅದೇ ಮುಂದುವರಿತಾ ಇದೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಅಂತಹ ಸಂದರ್ಭಗಳನ್ನು ಎಲ್ಲವೂ ಸಹ ಸಮಯೋಚಿತವಾಗಿ ನೀವು ಅವಾಯ್ಡ್ ಮಾಡಿದ್ದೇ ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಸರಿಯಾಗಿ ನೆಮ್ಮದಿಯಿಂದ ಇರಬಹುದು. ಇಲ್ಲ ಅಂದರೆ ನಿಮಗೆ ಖಂಡಿತವಾಗಿಯೂ ಇದ್ರ ಬಗ್ಗೆ ಹೆಚ್ಚು ತೊಂದರೆಗಳು ಬಂದೇ ಬರುತ್ತೆ. ನಿಂದನೆಗಳಿಗೆ ಒಳಗಾಗ್ತೀರಾ, ಅವಮಾನಗಳನ್ನು ಅನುಭವಿಸ್ತೀರಾ. ಅನಾವಶ್ಯಕವಾಗಿ ನಿಮ್ಮನ್ನು ನೀವೇ ಟ್ರಿಗರ್ ಮಾಡ್ಕೊಳ್ತಾ ಇರ್ತೀರಾ. ಇದೆಲ್ಲವನ್ನು ನೀವು ಹತೋಟಿಗೆ ತಂದುಕೊಳ್ಳೇಬೇಕು. ಸಹವಾಸ ದೋಷ ಅನ್ನೋದು ಈ ತಿಂಗಳಲ್ಲಿ ನಿಮ್ಮನ್ನು ಅಧಪತನದ ಹತ್ರ ಕರ್ಕೊಂಡು ಹೋಗುತ್ತೆ. ಇತರರಿಗೆ ಮೋಸ ಮಾಡ್ತಕ್ಕಂಥ ಮನೋಭಾವ ಹೆಚ್ಚು ನೀವು ಬೆಳೆಸ್ಕೊಳ್ತೀರಾ. ಸತ್ಯದ ದಾರಿಯನ್ನು ಬಿಡ್ತೀರಾ. ಸ್ವಲ್ಪ ಎಚ್ಚರಿಕೆಯಿಂದ ನಡವಳಿಕೆಯನ್ನು ನೀವು ಮಾಡಲೇಬೇಕಾದಂಥ ಅವಶ್ಯಕತೆ ಇದೆ. ಹಾಗೆ ಅನುಕೂಲಸ್ಥರಾಗಿದ್ದರೆ ಅವರು ಹೇಗೋ ಸುಧಾರಿಸ್ಕೊಳ್ತಾರೆ. ಮಧ್ಯಮ ವರ್ಗದವರಾದರೆ ಸ್ವಲ್ಪ ಕಷ್ಟನೇ ನಿಭಾಯಿಸೋದು. ಇಂತಹ ಸಂದರ್ಭದಲ್ಲಿ ಬುದ್ಧಿವಂತಿಕೆಯಿಂದ, ತಾಳ್ಮೆಯಿಂದ, ಶಾಂತಿಯಿಂದ ನಡ್ಕೊಂಡ್ರೆ ಜೀವನ ಚೆನ್ನಾಗೇ ಇರುತ್ತೆ. ಈ ತಿಂಗಳ ಎಚ್ಚರಿಕೆ ಅಂತ ಹೇಳಿದರೆ ನಿಮಗೆ ಮೋಸದ ಜನರ ಜೊತೆಗೆ ಮೋಸದ ಆಟವನ್ನು ಆಡಬೇಡಿ. ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಳಿ. ಯಾರು ನಿಮ್ಮವರು, ಯಾರು ನಿಮಗೆ ಹಿತವರು ಅನ್ನೋದನ್ನು ಕಂಡುಕೊಳ್ಳೋದ್ರ ಕಡೆಗೆ ನೀವು ಬಹಳ ಎಚ್ಚರ ವಹಿಸಲೇಬೇಕಾಗುತ್ತೆ. ಆಗಸ್ಟ್ ತಿಂಗಳಲ್ಲಿ ಆಪ್ತೇಷ್ಟರು ಅಂತ ಯಾರಿರ್ತಾರೋ ಅವರೇ ನಿಮಗೆ ಮೋಸ ಮಾಡ್ತಾರೆ. ನೀವು ಸ್ವಲ್ಪ ಸಂಕಷ್ಟಗಳಿಗೆ ಖಂಡಿತವಾಗಿಯೂ ಅವರಿಂದ ಒಳಗಾಗ್ತೀರಾ. ಎಚ್ಚರ ಇರಬೇಕು. ಧನ ಹಾನಿ ಆಗುತ್ತೆ. ನಿಮಗೆ ಧನಹಾನಿ ಮತ್ತು ಮಾನಹಾನಿ ಎರಡು ಒಟ್ಟಿಗೆ ಆಗುತ್ತೆ. ದೇವತಾ ಪ್ರಾರ್ಥನೆಯನ್ನು ಮಾಡೋದ್ರಿಂದ, ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಮಾನಸಿಕ ಶಾಂತಿ, ನೆಮ್ಮದಿ ದೊರೆಯುತ್ತೆ. ಆದ್ದರಿಂದ ನೀವು ಹೆಚ್ಚು ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳಿಕ್ಕೆ ಧ್ಯಾನ ಇತ್ಯಾದಿಗಳನ್ನು ಮಾಡಲೇಬೇಕಾಗುತ್ತೆ. ಒಳ್ಳೆಯ ಸ್ನೇಹಿತರನ್ನು ಗುರುತಿಸಿ ಅವ್ರ ಜೊತೆಗೆ ನೀವು ಸತ್ಸಂಗದಲ್ಲಿ ಇರಬೇಕಾಗುತ್ತೆ. ಅವಮಾನ ಅತ್ಯಂತ ಹೆಚ್ಚಾಗಿ ಆಗ್ತಕ್ಕಂತಹ ಸಂದರ್ಭಗಳು ಈ ತಿಂಗಳಲ್ಲಿ ಇದೆ. ಆಸ್ತಿಗಾಗಿ ಏನಾದರೂ ಹೋರಾಟ ಮಾಡ್ತೀರಿ ಅಂತ ಹೇಳಿ ಆದರೆ ನಿಮಗೆ ಅಪಜಯನೇ ಸಿಗೋದು. ಸ್ವಲ್ಪ ಎಚ್ಚರಿಕೆಯಿಂದ ಹೆಚ್ಚು ಹಾನಿ ನಷ್ಟ ಆಗದ ಹಾಗೆ ನಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಕುಟುಂಬದಲ್ಲಿರುವ ಮಹಿಳೆಯರಿಗೆ ಕಡೆಗೆ ಬಹಳ ಎಚ್ಚರಿಕೆಯನ್ನು ನೀವು ವಹಿಸಲೇಬೇಕಾಗುತ್ತೆ. ಅವರಿಗೆ ಆರೋಗ್ಯ ಸಮಸ್ಯೆಗಳು ದಿಢೀರಂತ ಬಂದು ನಿಮ್ಮನ್ನು ಕಂಗಾಲಾಗಿಸ್ಬೋದು. ಹಣಕಾಸಿನ ನಷ್ಟವನ್ನು ತರಬಹುದು. ಗಂಭೀರವಾದಂಥ ಪರಿಸ್ಥಿತಿಗಳು ಏರ್ಪಡಬಹುದು. ಯಾರಾದರೂ ವಯಸ್ಸಾದವರು ಇದ್ದರೆ ಅಥವಾ ಚಿಕ್ಕ ಮಕ್ಕಳಿದ್ದರೆ ಅವ್ರ ಬಗ್ಗೆ ಮಾಮೂಲಾಗಿ ಹೇಗೆ ಕಾಳಜಿ ತಗೊಳ್ತಾರೋ ಅದನ್ನು ಇನ್ನೂ ಸ್ವಲ್ಪ ಹೆಚ್ಚಿನ ನಿಗಾವನ್ನು ವಹಿಸಿ ನೀವು ಮಾಡಲೇಬೇಕಾಗತ್ತೆ. ಈ ತಿಂಗಳ ಎಚ್ಚರಿಕೆ ಏನಪ್ಪ ಅಂದರೆ ಅತಿಯಾಗಿ ನಂಬಿದವರು ಯಾರಿರ್ತಾರೋ ಅವರಿಂದ, ಸ್ನೇಹಿತರಿಂದ, ಆಪ್ತ ಬಂಧು ಬಳಗ ಅಂತ ನೀವು ಅಂದ್ಕೊಂಡಿರ್ತೀರೋ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳಿ. ಇನ್ನೊಂದು ಭಾರವಾದ ತಿಂಗಳು ಮೀನರಾಶಿಯವರಿಗೆ ಅಂತ ಹೇಳಿದರೆ ಸೆಪ್ಟೆಂಬರ್ ತಿಂಗಳು. ಚಿಂತೆ, ಅತಿಯಾದಂತಹ ಅಲೆದಾಟ, ಮನೋಕ್ಲೇಶ, ಅಪಮಾನ, ಅವಮಾನಗಳು, ಅಪಜಯಗಳು, ಹಣದ ವ್ಯಯ ಎಲ್ಲವೂ ಸಹ ಈ ತಿಂಗಳಲ್ಲಿ ಬರುತ್ತೆ. ಆದರೆ ನೀವು ಬುದ್ಧಿಮತ್ತೆಯಿಂದ ಕಾರ್ಯನಿರ್ವಹಿಸಿದ್ದೇ ಆದರೆ, ತಾಳ್ಮೆಯಿಂದ ನೀವು ಕಾರ್ಯನಿರ್ವಹಿಸಿದ್ದೇ ಆದರೆ ಆಗುವ ನಷ್ಟ, ಅದು ಯಾವುದೇ ರೀತಿಯದ್ದಾಗಿರ್ಬೋದು, ಆಗುವ ನಷ್ಟವನ್ನು ಕಡಿಮೆ ಮಾಡ್ಕೊಳ್ಬೋದು. ಈ ಸಮಯದಲ್ಲಿ ನಿಮಗೆ ಆರೋಗ್ಯವೂ ಸಹ ಕೈ ಕೊಡಲಿಕ್ಕೆ ಕಾಯ್ತಾ ಇರುತ್ತೆ. ಮನೆಯಲ್ಲಿರ್ತಕ್ಕಂತಹ ಸಂಬಂಧಗಳು ಸಹ ಹಳಿಸ್ಲಿಕ್ಕೆ ಪ್ರಾರಂಭ ಆಗ್ತವೆ. ಸ್ವಲ್ಪ ಮನೋಕ್ಲೇಶ ಅಥವಾ ಭಿನ್ನಾಭಿಪ್ರಾಯಗಳು ಮನೆಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ, ಬುದ್ಧಿವಂತಿಕೆಯಿಂದ ಇದನ್ನೆಲ್ಲ ನಿಭಾಯಿಸ್ತಕ್ಕಂತಹ ಚಾಕಚಕ್ಯತೆಯನ್ನು ನೀವು ಈ ತಿಂಗಳು ಪಡಿಲೇಬೇಕಾಗತ್ತೆ. ಸಂಬಂಧಿಕರ ನಡುವೆ ಹೆಚ್ಚು ವಾಗ್ವಾದಗಳು ನಡೆಯುತ್ತೆ. ಜಗಳಗಳು ಆಗ್ತಕ್ಕಂಥದ್ದು, ಮನಸ್ತಾಪಗಳು ಆಗ್ತಕ್ಕಂಥದ್ದು ಆಗುತ್ತೆ. ನೀವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋದರೂ ಸಹ ಅದನ್ನು ಅಡ್ಡ ಹಾಕಲಿಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಆದ್ದರಿಂದ ನೀವು ಬಹಳ ಎಚ್ಚರಿಕೆಯಿಂದ ಈ ತಿಂಗಳನ್ನು ಕಳಿಬೇಕಾಗುತ್ತೆ. ಹಣದ ಹರಿವು ಅಷ್ಟಕ್ಕಷ್ಟೇ. ಬಂದಿರೋ ಹಣ ಅಷ್ಟೊಂದು ದುಂದುವೆಚ್ಚ ಏನೂ ಆಗೋದಿಲ್ಲ. ಆದರೆ ಹಣನೇ ಕಡಿಮೆ ಬಂದರೆ ಅಲ್ಲಿ ಸ್ವಲ್ಪ ಸಂಕಷ್ಟಗಳು ಎದುರಾಗ್ತಕ್ಕಂತಹ ವಿಷಯಗಳು ಇದ್ದಾವೆ.
ಮನುಷ್ಯರ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಅಥವಾ ಅತ್ಯಂತ ಕೆಟ್ಟ ಪರಿಸ್ಥಿತಿಗಳು ಬರ್ತಕ್ಕಂತಹ ಸಂದರ್ಭಗಳು ಇದ್ದಾವೆ. ಮನೆಯ ಜನರ ಜೊತೆಗೆ ಸಂತೋಷವಾಗಿ ಮುಕ್ತವಾಗಿ ಮಾತನಾಡಿಕೊಂಡು ಇರೋದ್ರಿಂದ ನೀವು ಭಾಳಷ್ಟು ಸಮಸ್ಯೆಗಳಿಗೆ ಫುಲ್ ಸ್ಟಾಪನ್ನು ಹಾಕ್ಬೋದು. ಜಮೀನಿನ ವ್ಯಾಜ್ಯ ಯಾವುದಾದ್ರೂ ಇದ್ದರೆ ಹತ್ತಿರಕ್ಕೂ ಹೋಗೋಕ್ಕೆ ಹೋಗಬೇಡಿ. ಅಪಜಯನೇ ಕಾಯ್ತಾ ಇದೆ. ಹಣಕಾಸನ್ನೇ ಬೇರೆಯವರಿಗೆ ಕೊಡಲಿಕ್ಕೆ ಹೋಗಲೇಬೇಡಿ. ಬೇರೆಯವರಿಂದ ಸಾಲ ತರಲಿಕ್ಕೆ ಹೋಗಬೇಡಿ. ಸ್ವಲ್ಪ ನಿಮಗೆ ತೊಂದರೆಗಳು ಉಂಟಾದರೂ ಪರವಾಗಿಲ್ಲ, ಹೇಗೋ ಅದನ್ನು ನಿಭಾಯಿಸಿ ಇದೊಂದು ತಿಂಗಳನ್ನು ನೀವು ಕಳಿಲೇಬೇಕಾದಂತಹ ಸಂದರ್ಭಗಳು ಬರುತ್ತೆ. ನೀವು ನಿರೀಕ್ಷೆ ಮಾಡದೇ ಇರತಕ್ಕಂತಹ ಅವಘಡಗಳು ಬರುವ ಸಂದರ್ಭಗಳು ಸಹ ಹೆಚ್ಚು ಇವೆ. ಸ್ವಲ್ಪ ದೇವತಾ ಕಾರ್ಯಗಳನ್ನು ಮಾಡಿ ನಿರಂತರವಾಗಿ ಮನಸ್ಸಲ್ಲಿ ಭಕ್ತಿಯಿಂದ ದೇವರನ್ನು ಬೇಡ್ಕೊಳ್ಳಿ. ಶಾಂತವಾದ ಮನಸ್ಸನ್ನು ಇಟ್ಕೊಳ್ಳಿ. ಸಂಬಂಧಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ಆಗ ಈ ತಿಂಗಳನ್ನು ನೀವು ಸುಲಲಿತವಾಗಿ ಕಳಿಬೋದು. ಅಕ್ಟೋಬರ್ ತಿಂಗಳು ನಿಮಗೆ ಹೆಚ್ಚು ದುಡುಕಿನ ತಿಂಗಳಾಗಿರುತ್ತೆ. ಹೆಚ್ಚು ದುಡುಕು ನಿರ್ಧಾರಗಳನ್ನು ತಗೊಳ್ತೀರಾ. ಇದರಿಂದ ನೀವು ತೊಂದರೆಗೂ ಸಹ ಈಡಾಗ್ತೀರಾ. ಖರ್ಚಿನ ಬಗ್ಗೆ ಹಿಡ್ತಾನೆ ಇಟ್ಕೊಳ್ಳೋದಿಲ್ಲ. ಎಷ್ಟು ಆದಾಯ ಇದೆ, ನಾನು ಎಷ್ಟು ಖರ್ಚು ಮಾಡಬೇಕು ಅನ್ನೋದ್ರ ಕಡೆಗೆ ಗಮನ ಇಲ್ಲ. ಉಳಿತಾಯದ ಹಣವನ್ನು ಸೇರಿ ನೀವು ದುಂದುವೆಚ್ಚ ಮಾಡ್ತೀರಾ. ಈ ತಿಂಗಳು ಹಣಕಾಸಿನ ಈ ನಿರ್ಧಾರಗಳಿಂದ ನಿಮ್ಮ ಕುಟುಂಬಸ್ಥರು ಅಂದರೆ ನಿಮ್ಮ ಮನೆಯ ಸದಸ್ಯರು ತೊಂದರೆಗಳಿಗೆ ಈಡಾಗ್ತಕ್ಕಂಥ ಸಂದರ್ಭಗಳು ಇವೆ. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ವಿಚಾರದಲ್ಲಿ ನೀವು ಎಷ್ಟು ಸತ್ಸಂಗದಲ್ಲಿ ನೀವು ಭಾಗಿಯಾಗಿರ್ತೀರೋ ಅಷ್ಟು ಸೇಫಾಗಿ ಇರ್ತೀರ. ಎಚ್ಚರಿಕೆಯಿಂದ ಜನರ ಜೊತೆಗೆ ಒಡನಾಡಬೇಕಾದಂಥ ಅವಶ್ಯಕತೆ ಈ ತಿಂಗಳಲ್ಲಿ ಬಹಳ ಇದೆ. ಹಿಂದಿನ ತಿಂಗಳಿಗೆ ಹೋಲಿಸಿದರೆ ಈ ತಿಂಗಳಲ್ಲಿ ಹಣಕಾಸಿನ ವ್ಯವಹಾರ ಚೆನ್ನಾಗಿ ಮಾಡ್ತೀರಾ ಆದಷ್ಟು. ಮತ್ತು ನಾರಿಯರ ಬಗ್ಗೆ ಹೆಚ್ಚು ಒಳ್ಳೆಯ ಅಭಿಪ್ರಾಯಗಳನ್ನು ಬೆಳೆಸ್ಕೊಳ್ತೀರಾ. ಜೊತೆಗೆ ಅವರಿಗೆ ಸಹಾಯವನ್ನು ಸಹಕಾರವನ್ನು ಕೊಡೋದ್ರಿಂದ ನಿಮಗೆ ಮಾನ್ಯತೆಗಳು ಗೌರವಗಳು ಹೆಚ್ಚು ಲಭಿಸುತ್ತೆ. ನಿಮ್ಮಲ್ಲಿರೋ ಕೌಶಲ್ಯವನ್ನೇ ಇಷ್ಟು ದಿವಸ ಮರೆತು ಬಿಟ್ಟಿರ್ತೀರ. ನೀವು ಆ ಕೌಶಲ್ಯವನ್ನು ಪುನರುಜ್ಜೀವನಗೊಳಿಸಿಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡಿದರೆ ಅಂತ ಆದರೆ ಈ ತಿಂಗಳಿನಿಂದಲೇ ನಿಮಗೆ ಅದ್ಭುತವಾದ ಯಶಸ್ಸು ಹುಡ್ಕೊಂಡು ಬರುತ್ತೆ. ಆ ನಿಟ್ಟಿನಲ್ಲಿ ನೀವು ಹೆಚ್ಚು ಪ್ರಯತ್ನಗಳನ್ನು ಮಾಡಲೇಬೇಕಾಗುತ್ತೆ. ಮನೆ ಸದಸ್ಯರ ಜೊತೆಗೆ ತೀರಾ ಕೆಟ್ಟದಾಗಿ ನಡ್ಕೊಳ್ಳೇಬೇಡಿ. ಅತ್ಯಂತ ಶಾಂತ ಚಿತ್ತದಿಂದ ಪ್ರೀತಿಯಿಂದ ಮಾತನಾಡೋದನ್ನು ಕಲೀರಿ. ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳು ಆಗೋದನ್ನು ನೀವು ನಿಲ್ಲಿಸಿದರೆ ತಡ್ಕೊಂಡಿದ್ರೆ ಈ ತಿಂಗಳಿನಿಂದ ನೀವು ಪ್ರಯತ್ನವನ್ನು ಮಾಡಿ ಹೆಚ್ಚು ಪ್ರಯತ್ನವನ್ನು ಮಾಡೋದ್ರಿಂದ ಸುವಾರ್ತೆಗಳು ಬರ್ತವೆ. ಒಳ್ಳೆಯದಾಗುತ್ತೆ. ಒಳ್ಳೆಯ ಕೆಲಸಗಳಿಗೆ ನಾಂದಿಯನ್ನು ಹಾಡ್ತಕ್ಕಂತಹ ತಿಂಗಳು ಇದು. ಈ ತಿಂಗಳಲ್ಲಿ ನೀವು ವಹಿಸಬೇಕಾದ ಎಚ್ಚರಿಕೆ ಅಂತ ಹೇಳಿದರೆ ನಾಲಿಗೆಯ ಮೇಲೆ ಎಚ್ಚರ ಇರಲಿ. ಹಾಗೆಯೇ ಹಣಕಾಸಿನ ಖರ್ಚು ವೆಚ್ಚದ ಮೇಲೆಯೂ ಸಹ ಹಿಡ್ತಾ ಇಟ್ಕೊಳ್ಳಿ. ಯೋಚಿಸಿ ಯೋಜನೆಗಳಿಂದ ನೀವು ಖರ್ಚು ವೆಚ್ಚವನ್ನು ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಬಹಳ ಸಂಕಷ್ಟಕ್ಕೆ ಒಳಗಾಗ್ತಕ್ಕಂತಹ ಪರಿಸ್ಥಿತಿಗಳು ಬಂದು ಒದಗಬಹುದು. ನವೆಂಬರ್ ತಿಂಗಳಲ್ಲಿ ನಿಮಗೆ ಇಷ್ಟ ಇಲ್ಲದೆ ಕೆಲಸಗಳನ್ನು ನೀವು ಮಾಡಬೇಕಾಗಿ ಬರಬಹುದು. ಬೇಡದ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ನಿಮಗೆ ಸಂದರ್ಭಗಳು ಒದಗಿ ಬರಬಹುದು. ಮನಸ್ಸೇ ಇರೋದಿಲ್ಲ ಅದನ್ನು ಮಾಡೋದಕ್ಕೆ. ಆದರೆ ಅನಿವಾರ್ಯವಾಗಿ ಅಂಥ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ. ಬಹಳ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ಈ ಕೆಲಸವನ್ನು ಮಾಡಿ. ಸಾಧ್ಯ ಆದರೆ ಅಂತಹ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನೋಡಿ, ದೂರ ಹೋಗಲಿಕ್ಕೆ ಪ್ರಯತ್ನ ಪಡಿ. ಆಗಲೇ ಇಲ್ಲ ನೀವು ನಿಭಾಯಿಸಲೇಬೇಕಾದಂಥ ಅವಶ್ಯಕತೆ ಇದೆ ಅಂದಾಗ ಸುತ್ತಲಿನಲ್ಲಿರ್ತಕ್ಕಂಥ ಜನರ ಬಗ್ಗೆ ಬಹಳ ಎಚ್ಚರಿಕೆ ಇರಲಿ. ಇದರಿಂದ ನಿಮಗೆ ಮಾನಹಾನಿ, ಧನಹಾನಿ, ಅವಮಾನಗಳು ಎಲ್ಲವೂ ಆಗ್ತಕ್ಕಂಥ ಸಂದರ್ಭಗಳು ಇದೆ. ಆದ್ದರಿಂದ ಎಚ್ಚರಿಕೆಯಿಂದ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದನ್ನು ಕಲೀರಿ. ಅತಿಯಾದ ಖರ್ಚು ಮಾಡ್ತಕ್ಕಂಥ ಮನಸ್ಥಿತಿಯೇ ನಿಮ್ಮದಾಗಿರುತ್ತೆ. ಸ್ವಲ್ಪ ಕಡಿವಾಣ ಹಾಕಲೇಬೇಕು. ಖರ್ಚಿನ ಮೇಲೆ ಎಚ್ಚರಿಕೆ ಇಟ್ಕೊಳ್ದೇ ಇದ್ದರೆ, ನಿಗಾ ಇಡದೇ ಇದ್ದರೆ ನಿಮಗೆ ತುಂಬ ಮುಂದೆ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ನೀವು ಪ್ರಯಾಣಕ್ಕೆ ಹೋಗ್ತೀರಾ, ಪ್ರಯಾಣಕ್ಕೆ ಹೋದರೆ ಅಲ್ಲಿ ಇನ್ನೇನೋ ತೊಂದರೆ ಆಗುತ್ತೆ. ಕುಟುಂಬ ಸದಸ್ಯರನ್ನು ಕರ್ಕೊಂಡು ಹೋಗ್ತೀರಾ, ಅವರಿಂದ ಇನ್ನೊಂದು ಥರ ತೊಂದರೆ ಆಗುತ್ತೆ. ಎಲ್ಲೋ ಹೋಗಿ ಯಾವುದೋ ಕೆಲಸವನ್ನು ನಿಭಾಯಿಸಬೇಕು ಅಂತ ಅಂದ್ಕೊಂಡಿರ್ತೀರ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಅಂತೀರಾ. 4 ಜನರ ಜೊತೆಗೆ ಒಳ್ಳೆಯ ಸಂಬಂಧಗಳನ್ನ ಇಟ್ಕೊಳ್ಬೇಕು ಅಂದ್ಕೊಳ್ತೀರಾ. ಆದರೆ ಇದು ಯಾವುದೂ ಆಗೋದೇ ಇಲ್ಲ. ಸ್ವಲ್ಪ ಯಾಮಾರಿದ್ರೆ ಹೆಚ್ಚು ನಷ್ಟವನ್ನು ತಂದುಕೊಡ್ತಾರೆ. ಇವರೆಲ್ಲರೂ ಸಹ ನೀವು ತಗೊಳ್ತಕ್ಕಂಥ ನಿರ್ಧಾರಗಳು, ತೀರ್ಮಾನಗಳು, ನೀವು ವ್ಯವಹರಿಸ್ತಕ್ಕಂಥ ಜನರು, ಸಂಬಂಧಿಕರು ಎಲ್ಲರೂ ಸಹ ಹೆಚ್ಚು ನಷ್ಟವನ್ನು ಈ ತಿಂಗಳಲ್ಲಿ ಉಂಟು ಮಾಡ್ತಾರೆ ನಿಮಗೆ. ಈ ತಿಂಗಳಿನ ಎಚ್ಚರಿಕೆ ಅಂತ ಹೇಳಿದರೆ
ನೀವು ಮನಃಶುದ್ಧಿಯಿಂದ ಕೆಲಸಗಳನ್ನು ಮಾಡಿ. ಇತರರನ್ನು ಮೆಚ್ಚಿಸಲಿಕ್ಕೆ ನೀವು ಹೋದ್ರಿ ಅಂತ ಆದರೆ ನಿಮಗೆ ತೊಂದರೆ, ಕಟ್ಟಿಟ್ಟ ಬುತ್ತಿ. ಬಹಳ ವಾಸ್ತವದಲ್ಲಿ ಬದುಕೋದನ್ನು ಖಂಡಿತ ನೀವು ಈ ತಿಂಗಳು ಕಲೀಲೇಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೂ ತೊಂದರೆ, ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥವರಿಗೂ ತೊಂದರೆಗಳನ್ನು ನೀವು ತಂದು ಇಡ್ತೀರಾ. 2026ನೇ ವರ್ಷದಲ್ಲಿ ಸ್ವಲ್ಪವಾದರೂ ನೆಮ್ಮದಿ ತಂದುಕೊಡ್ತಕ್ಕಂತಹ ತಿಂಗಳು ಅಂತ ಹೇಳಿದರೆ ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳು. ಈ ತಿಂಗಳಲ್ಲಿ ನೀವು ಮಾನಸಿಕವಾಗಿ ಒಂದು ಹಂತದ ಸ್ಥಿಮಿತತೆಯನ್ನು ಪಡ್ಕೊಳ್ತೀರಾ. ಆರ್ಥಿಕ ಸಮಸ್ಯೆ ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಹೆಚ್ಚು ಹೆಚ್ಚು ಪರಿಶ್ರಮವನ್ನು ಪಡ್ತೀರಾ. ಸಂತೋಷವಾಗಿ ಜೀವನವನ್ನು ನೆಮ್ಮದಿಯಿಂದ ಕಳೆಯೋದ್ರ ಕಡೆಗೆ ಮನಸ್ಸನ್ನು ಕೇಂದ್ರೀಕರಿಸ್ತೀರಾ. ಸಂಬಂಧಿಕರ ಜೊತೆಗೆ, ಮನೆಯ ಕುಟುಂಬ ಸದಸ್ಯರ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡು ಅವರ ನಂಬಿಕೆಯನ್ನು ಸಹ ಗಳಿಸ್ತೀರಾ. ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರ್ತಕ್ಕಂತಹ ಕೆಲಸಕ್ಕೆ ಮನಸ್ಸು ಆದರೂ ಸಹ ಯಾರೋ ಹಿತೈಷಿಗಳು ನಿಮ್ಮ ದಾರಿಯನ್ನು, ಸರಿದಾರಿಯನ್ನು ನಿಮಗೆ ತೋರಿಸಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೂ ಸಹ ಧನ ವ್ಯಯ ಆಗೋದು ತಪ್ಪೋದೇ ಇಲ್ಲ. ವ್ಯಯ ಆದರೂ ಪರವಾಗಿಲ್ಲ, ಧನವನ್ನು ಒಳ್ಳೆಯ ಕಾರ್ಯಗಳಿಗೆ ನೀವು ವ್ಯಯ ಮಾಡಿದರೆ ಸಂತೋಷ, ನೆಮ್ಮದಿ ಆದರೂ, ಯಶಸ್ಸಾದರೂ ಸಿಗುತ್ತೆ. ಆದ್ದರಿಂದ ಹಣಕಾಸಿನ ಬಗ್ಗೆ ಎಚ್ಚರ ಇರಲಿ. ಕುಟುಂಬ ಸದಸ್ಯರ ಜೊತೆಗೆ ಚೆನ್ನಾಗಿರಿ. ನೆಂಟರಿಷ್ಟರ ಜೊತೆಗೆ ಜಗಳ ಮಾಡೋದನ್ನು ನಿಲ್ಲಿಸಿ. ಮಾತಿನ ಮೇಲೆ ನಿಗಾ ಇರಲಿ. ಸಂದರ್ಭಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳಿ. ಈ ತಿಂಗಳ ಎಚ್ಚರಿಕೆ ಏನಪ್ಪ ಅಂದರೆ ಸನ್ನಿವೇಶಗಳು ಬರ್ತಕ್ಕಂತಹ ಸನ್ನಿವೇಶ ಸಂದರ್ಭಗಳನ್ನು ಸರಿಯಾಗಿ ಎದುರಿಸುವುದನ್ನು ಕಲಿಯಿರಿ. ನ್ಯಾಯಯುತವಾಗಿ ಅದಕ್ಕಾಗಿ ಕೆಲಸ ಮಾಡೋದನ್ನು ಕಲೀರಿ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇಲ್ಲ ಅಂತ ಹೇಳಿದರೆ ಅಪಮಾನ, ಅಪನಿಂದೆಗಳು ಖಂಡಿತವಾಗಿಯೂ ಬರೋ ಚಾನ್ಸಸ್ ಇರುತ್ತೆ. ಇದಾಗಿತ್ತು ಇಂದಿನ ವಿಡಿಯೋ. ಅತಿ ಉತ್ತಮವಾದ ಫಲಿತಾಂಶಕ್ಕಾಗಿ ನೀವು ನುರಿತ ಜ್ಯೋತಿಷಿಗಳ ಹತ್ತಿರ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ಮುಂದುವರಿಯಿರಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.